ನಾವೆಲ್ಲರೂ ಸೇರಿ ನಿವೃತ್ತ ನ್ಯಾಯಾಧೀಶರಾಗಿರುವಂತ ಸನ್ಮಾನ್ಯ ಶ್ರೀ ಎಚ್ ಎನ್ ನಾಗಮೋಹನ್ ಸಾಹೇಬರಿಗೆ ಒಳ ಮೀಸಲಾತಿ ಜಾರಿ ಮಾಡಬಾರದು, ಅದನ್ನು ತಡೆ ಹಿಡಬೇಕು ಮತ್ತು ಹೆಚ್ಚಿನ ಕಾಲಾವಕಾಶ ನೀಡಬೇಕಂತ ಹೇಳ್ಬಿಟ್ಟು ನಾವು ಮನವಿ ಮಾಡಿಕೊಂಡಿದ್ವಿ. ಆ ಬೇಡಿಕೆಗೆ ಬಹಳ ಸಂತೋಷ ವ್ಯಕ್ತಪಡಿಸಿದ್ರು. ಜೊತೆಗೆ ನೀವು ಕೊಟ್ಟಿರುವಂತಹ ಬೇಡಿಕೆಗಳನ್ನು ನಾನು ಕುಲಂಕಷವಾಗಿ ನೋಡಿದೆ. ದಯಮಾಡಿ ತಾವು ಸರ್ಕಾರಕ್ಕೆ ಪ್ರೆಜರೈಸ್ ಮಾಡಬೇಕು. ಇದನ್ನು ರಾಜ್ಯದ ಮೂಲೆ ಮೂಲೆಗೆ ಹೋಗಿ ನಾನು ಇದನ್ನು ಸರ್ವೆ ಮಾಡಿದಾಗ ಈ ವಿಚಾರ ಮುಂದೆ ಬರುತ್ತೆ. ಅದಕ್ಕೋಸ್ಕರ ನಿಮ್ಮ ಸಹಕಾರ ಅತ್ಯಗತ್ಯ. ಮನೆ ಮುಖ್ಯಮಂತ್ರಿಗಳ ಸರ್ಕಾರಕ್ಕೆ ಹೋಗಿ ನೀವು ಮನವಿ ಮಾಡಿ ಈ ಕಾಲಾವಕಾಶಗಳು ಕೇಳ್ರಿ ಅಂತ ಹೇಳ್ಬಿಟ್ಟು ನಮಗೆ ಅವರು ಸಲಹೆ ನೀಡಿದ್ರು. ನಿಜವಾಗ್ಲೂ ಲಾರ್ಡ್ಶಿಪ್ಗೆ ನಾವು ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ನಾವು ಕೊಟ್ಟಿರುವಂತಹ ಒಂದು ಬೇಡಿಕೆಗಳು ಏನಿದಾವೆ 6 ಬೇಡಿಕೆಗಳು ಬಹಳ ರಿಲೆವೆಂಟ್ ಇದಾವೆ. ನೀವು ಕೊಟ್ಟಿರೋ ಬೇಡಿಕೆಗಳು ಆ ರಿಲೆವೆಂಟ್ ಡಿಮ್ಯಾಂಡ್ಸ್ಗೆ ನಾನು ಸ್ಪಂದಿಸ್ತಾ ಇದ್ದೀನಿ. ನೀವು ಈ ಕೂಡಲೇ ನೀವು ಸರ್ಕಾರನ ಪ್ರೆಜರೈಸ್ ಮಾಡಿ ನನಗೆ ಕೋಪರೇಷನ್ ಕೊಡಂತ ಕೇಳಿದರೆ ನಿಜವಾಗ್ಲೂ ಮಾನ್ಯ ನಿವೃತ್ತ ನ್ಯಾಯಾಧೀಶರಲ್ಲಿ ನಾವು ಮನವಿ ಮಾಡಿದ್ವಿ. ನೀವು ನಮಗೆ ಅನ್ಯಾಯ ಆಗುತ್ತೆ ಇದು ಜಾರಿ ಮಾಡಿದಂತ ಹೇಳಿದ್ವಿ. ಅದಕ್ಕೆ ನಾವು ಸ್ಪಂದಿಸಿದ್ರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದೀವಿ. ನಮ್ಮ ಹೋರಾಟ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಹೋರಾಟ ನಾವು ಕೈಗೊಳ್ಳಬೇಕಾಗಿದೆ, ಜಾಗೃತಿ ಆಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಇವತ್ತೇನೋ ತಾವೆಲ್ಲರೂ ಬಂದಿದ್ದೀರಿ. ನಾವು ನಿರೀಕ್ಷೆ ಮೀರಿ ಏನು ಪದಾಧಿಕಾರಿ ಕರೆದಿದ್ವಿ, ನಿರೀಕ್ಷೆ ಮೀರಿ ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ಇದೀವಿ. ಈ ಜಾತಿಗಳು ಮಕ್ಕಳು ಮತ್ತು ಮುಂದಿನ ಭವಿಷ್ಯ ಏನು ರಚನಾತ್ಮಕವಾದ ಭವಿಷ್ಯ ರೂಪಿಸಬೇಕಾಗಿದೆ. ಅದಕ್ಕೋಸ್ಕರ ಇವತ್ತು ಈ ಒಂದು ಬೇಡಿಕೆಯನ್ನ ಸ್ಪಂದಿಸಿದಂತ ನ್ಯಾಯಾಧೀಶರಿಗೆ ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಮುಂದಿನ ಹೋರಾಟವನ್ನ ರೂಪರೇಷೆ ನಾವು ಹಾಕಿಕೊಳ್ಬೇಕಾಗಿದೆ. ಅದಕ್ಕೋಸ್ಕರ ತಮ್ಮೆಲ್ಲರಿಗೂ ಬಂದವರಿಗೆ ಅಭಿನಂದನೆ ಸಲ್ಲಿಸಿ ಇವತ್ತು ನ್ಯಾಯಮೂರ್ತಿ ಅವರಿಗೆ ನಾವು ಮನವಿ ಕೊಟ್ಟಿದ್ದೀವಿ. ಮುಂದಿನ ದಿನದ ಹೋರಾಟವನ್ನ ಮತ್ತೆ ನಾವು ದಿನಾಂಕ ಫಿಕ್ಸ್ ಮಾಡಿ ಹೋರಾಟಕ್ಕೆ ಅಣಿಯಾಗಬೇಕಾಗಿದೆ. ತಮ್ಮೆಲ್ಲರಿಗೂ ಧನ್ಯವಾದಗಳು.